ಹಾಯ್ ಹಾಯ್ ಆಲ್ ನಾನಿವತ್ತು ಇಲ್ಲಿ ಇಲ್ಲಿ ಒಂದು ಅವರೆಕಾಳು ರೆಸಿಪಿ ಉಪ್ಸಾರಿನ ವಿಡಿಯೋನ ಖಾರನ ಶೇರ್ ಹೇಗೆ ಮಾಡ್ತಾ ಮಾಡೋದು ಅಂತ ಇದ್ದೀನಿ. ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ತುಂಬ ಉಪ್ಸಾರಿನ ಬೇಗ ಮಾಡ್ಬೋದು. ಒಂದು ಖಾರನ ಇಲ್ಲಿ ನಾನು ಹೇಗೆ ಫಸ್ಟಿಗೆ ಮಾಡೋದು ಅವರೆಕಾಳನ್ನ ಅಂತ ಬೇಯಿಸಿ ನಾನು ಅವರೆಕಾಳನ್ನ ಬೇಯಿಸಿ ಈಗ ಉಪ್ಪು ಹಾಕಿ ಇಲ್ಲಿ ನಾನು ಬೇಯಿಸಿ ಗ್ಯಾಸ್ ಮೇಲೆ ಒಂದು 5 ಹಾಗೆ ಈಗ ಹಸಿಮೆಣಸಿನಕಾಯಿನ ನಾನು ಸುಟ್ಕೊಳ್ತೀನಿ. ಇಲ್ಲಿ ಈಗ ಸುಟ್ಕೊಂಡಿದ್ದಾದ್ಮೇಲೆ ಒಂದು ಬೆಳ್ಳುಳ್ಳಿನ ಸೇಮ್ ಇದೇ ಥರ ಸುಟ್ಕೊತೀನಿ. ನಿಮಗೆ ಇದು ಫುಲ್ಕ ಮಾಡೋದು ಒಂದು ಹಾಗೆ grill ಒಂದು ಬರುತ್ತಲ್ಲ, ಬೆಳ್ಳುಳ್ಳಿನೂ ಅದ್ರದ್ದು ಕೂಡ ಇದ್ರೆ ಈಸಿಯಾಗಿ ಆಗೋಗುತ್ತೆ. ಅಂದ್ರೆ ನಾನು ಮೇಲೆಲ್ಲ ಹಾಗಾಗಿ ಕಪ್ಪಾದಾಗ ಅದು direct ಬೆಂದಿದೆ ಗ್ಯಾಸ್ ಅಂತ ಮೇಲೆ ಅರ್ಥ, ಇಟ್ಟು ಎರಡನ್ನೂ ಸುಟ್ಟಿದೆ ಅಂತ ಆ ಫ್ಲೇವರ್ ಈಗ ಗೊತ್ತಾಗುತ್ತೆ ಮಿಕ್ಸಿ ನಿಮಗೆ ಜಾರ್ಗೆ ಸುಡುವಾಗ. ಒಂದು ಇಡೀ ಈ ಥರ ಕೊತ್ತಂಬರಿ ಮಾಡಿ ಸೊಪ್ಪನ್ನ ನಾನು ಬೆಳ್ಳುಳ್ಳಿ ಹಾಕ್ಕೊತೀನಿ. ಮತ್ತು ಹಸಿಮೆಣಸನ್ನ ಹಾಗೆ ಒಂದು ಸುಟ್ಟು ಸ್ವಲ್ಪ ಎತ್ತಿಟ್ಕೊತಾ ಹುಣಸೆ ಇದ್ದೀನಿ ಹಣ್ಣು, ಒಂದು ಪ್ಲೇಟಿಗೆ. 1 ಈಗ ಟೇಬಲ್ ಸ್ಪೂನ್ ನಾನಿಲ್ಲಿ ಜೀರಿಗೆ, ಒಂದು ಇಡೀ ಕೊತ್ತಂಬರಿ ಒಂದು ಸೊಪ್ಪು, ಅರ್ಧ ಟೇಬಲ್ ಇದಕ್ಕೆ ಸ್ಪೂನ್ ಕಾಳು ಮೇನ್ ಮೆಣಸು, ಬಂದು ಉಪ್ಪು ಕೊತ್ತಂಬರಿ, ರುಚಿಗೆ, ಆಮೇಲೆ ಹಾಗೆ ಒಂದು ಅರ್ಧ ಸುಟ್ಕೊಂಡಿರೋ ನಿಂಬೆಹಣ್ಣು ಹಸಿಮೆಣಸಿನಕಾಯಿ ಗಾತ್ರದ ಬೆಳ್ಳುಳ್ಳಿ ಹುಣಸೆ ಅದನ್ನು ಕೂಡ ಒಂದು ಮಿಕ್ಸಿ ಟೇಬಲ್ ಜಾರ್ಗೆ ಸ್ಪೂನ್ ಜೀರಿಗೆ, ಒಂದು ಹಾಕ್ಕೊತೀನಿ. ಅರ್ಧ ಆಮೇಲೆ ಟೇಬಲ್ ಸ್ಪೂನ್ ಮೇನ್ ಕಾಳು ಇಂಗ್ರೀಡಿಯೆಂಟ್ ಮೆಣಸನ್ನ ಟೇಸ್ಟ್ನ ತಗೊಂಡು ಹೆಚ್ಚು ಈಗ ಮಾಡೋದಕ್ಕೆ ನಾನು ಮಿಕ್ಸಿ ಬೇಕಾಗಿರೋದು ಜಾರಿಗೆ ಬೇಯಿಸ್ಕೊಂಡು ಉಪ್ಪನ್ನ ಅವರೆಕಾಳು ರುಚಿಗೆ ಒಂದು ಎಷ್ಟು ಸೌಟನ್ನ ಹಾಗೆ ಹಾಗೆ ಒಂದು ಸೌಟು ಅವರೆಕಾಳು ಬೇಯಿಸ್ಕೊಂಡು ಹಾಕೊಂಡು ಫೈನ್ ಪೇಸ್ಟ್ ಹಾಗೆ ಅನ್ನ ಏನು ಮಾಡ್ಕೊತಾ ಕೊತ್ತಂಬರಿ ಇದು ಒಂದು ಬೆಳ್ಳುಳ್ಳಿ ಉಪ್ಪು ಸಾರಿನ ಬಿಡಿಸಿ ಖಾರ ಇಟ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಬಿಡಿಸಿ ಆಗೋಯ್ತು. ಹಾಕ್ತಾ ತುಂಬಾ ಇದ್ದೀನಿ. ಹಾಗೆ ಈಸಿಯಾಗಿ ಬೇಗ ಜೀರಿಗೆ, ಆಗುತ್ತೆ. ಕಾಳು ಮೆಣಸು, ಮುದ್ದೆ ಜೊತೆ ಕಾಳು ಮತ್ತೆ ಏನು ಇಷ್ಟನ್ನ ಕಾಳು ಬೇಯಿಸ್ಕೊಂಡಿಲ್ಲ ಹಾಕಿ ಅದನ್ನ ಫೈನ್ ಸೈಡಲ್ಲಿ ಪೇಸ್ಟ್ ಇಟ್ಕೊಂಡು ಈ ಖಾರನ ಮಾಡ್ಕೊಬೇಕು. ಕಲ್ಸ್ಕೊಂಡು ಈಗ ತಿಂತಾ ಇದ್ರೆ ಒಂದು ತುಂಬಾ ಖಾರ ಒಳ್ಳೆ ರೆಡಿ ಕಾಂಬಿನೇಷನ್ ಆಯಿತು. ಆಗಿರುತ್ತೆ.